ಹಾಯ್ ಫ್ರೆಂಡ್ಸ್, ಹೇಗಿದ್ರಲ್ಲ? ಇವತ್ತು ನಾನು ಹೇರ್ ಫಾಲ್ ಸ್ಟಾಪ್ ಆಗಲಿಕ್ಕೆ ಮತ್ತು ಹೇರ್ ರೀಗ್ರೋತ್ ಆಗಲಿಕ್ಕೆ ಒಂದು ಒಳ್ಳೆ ನೈಸರ್ಗಿಕವಾದ ಮದ್ದು ರೆಡಿ ಮಾಡಿದ್ದೇನೆ. ನೋಡ್ತಾ ಇರ್ಬೋದು. ಈ ಹೇರ್ ರೀಗ್ರೋತ್ ಸ್ಪ್ರೇಯನ್ನು ಹೇಗೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವತ್ತು ನಾನು ಕೂದಲು ಉದುರುವುದಕ್ಕೆ ಒಂದು ಒಳ್ಳೆ ಹೇರ್ ಸ್ಪ್ರೇ ಹಾಗೂ ಒಂದು ಆಯಿಲ್ ತೋರಿಸ್ತೇನೆ. ಇದನ್ನು ನೀವು 15 ಡೇಸ್ ಚಾಲೆಂಜ್ ಆಗಿ ತಗೊಳ್ಬೋದು. ಕೆಲವರಿಗೆ ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಉದಾಸೀನ ಆಗ್ತದೆ ಅಲ್ವಾ? ಎಣ್ಣೆ ಹಾಕಿ ವಾಪಸ್ ಸ್ನಾನ ಮಾಡಬೇಕು, ಅದೊಂದ್ಸಲ ಕಿರಿಕಿರಿ ಅನಿಸುತ್ತೆ. ಅಂಥವರಿಗೆ ಒಂದು ಒಳ್ಳೆ ಹೇರ್ ಸ್ಪ್ರೇ ತೋರಿಸ್ತೇನೆ ಇವತ್ತು. ಮತ್ತು ಕೆಲವರಿಗೆ ಉಂಟಲ್ಲ, ಎಣ್ಣೆ ಹಾಕದಿದ್ರೆ ಆಗುದೇ ಇಲ್ಲ. ಆ ಥರ ಇದ್ದವರಿಗೆ ಕೂಡ ಸಿಂಪಲ್ ಆಗಿರುವಂಥ ಹೇರ್ ಗ್ರೋತ್ ಆಯಿಲ್ ಕೂಡ ತೋರಿಸ್ತಾ ಇದ್ದೇನೆ. ಕೂದಲು ಉದುರುವುದಕ್ಕೆ ಹಲವಾರು ಕಾರಣಗಳಿರ್ತದೆ. ಒಂದು ನೀರು ಚೇಂಜ್ ಆದ ಅಂದರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತೇವೆ, ನೀರು ಚೇಂಜ್ ಆಗ್ತದೆ. ಅಂದರೆ ಕೆಲವರು ನೀರು ಕ್ಲೀನ್ ಆಗಲಿಕ್ಕೆ ಅಲ್ಲೆಲ್ಲ ಮದ್ದು ಎಲ್ಲ ಹಾಕಿರ್ತಾರೆ, ಅದರಿಂದ ಕೂಡ ಕೂದಲು ಉದುರ್ತದೆ. ಮತ್ತು ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಕೂಡ ಕೂದಲು ಉದುರ್ತದೆ. ಕೂದಲು ಉದುರುವುದಕ್ಕೆ ಹಲವಾರು ಕಾರಣಗಳಿರ್ತದೆ. ಹಾಗೆ ನನಗೆ ಮುಂಚೆ ಎಲ್ಲ ಈ ಮದ್ದನ್ನು ನಾನು ಮಾಡಿ 1 ತಿಂಗಳಲ್ಲಿ ನಾನು ಕೂದಲು ಉದುರುವ ಸಮಸ್ಯೆಯನ್ನು ನಿವಾರಿಸ್ತಿದ್ದೆ. ಇದರಿಂದ ಕೂದಲು ಉದುರುವುದು ಸ್ಟಾಪ್ ಆಗ್ತಿತ್ತು. ಇವಾಗ ತುಂಬಾ ದಿವಸ ಆಯಿತು, ಅಂದರೆ ಕೂದಲು ಉದುರ್ತಾ ಇರಲಿಲ್ಲ. ಈ ಮಂತಲ್ಲಿ ಅಂದರೆ ನನಗೆ ತುಂಬಾನೇ ಹೆವಿ ಕೂದಲು ಉದುರ್ತಾ ಇದೆ. ಅದಕ್ಕೋಸ್ಕರ ಈ ಸ್ಪ್ರೇಯನ್ನು ಮಾಡ್ತಾ ಇದ್ದೇನೆ, ಹಾಗೂ ನಿಮ್ಮ ಜೊತೆ ಇದನ್ನು ಕೂಡ ಶೇರ್ ಮಾಡ್ತೇನೆ, ಆಯ್ತಾ? ಇದು ರೋಸ್ಮೇರಿ ಲೀವ್ಸ್ ಅಂತ ಡ್ರೈ ಇರ್ತದೆ. ಇದು ಡ್ರೈ ಆಗಿ ತಗೊಂಡಿದ್ದೇನೆ ನೋಡಿ, ಆನ್ಲೈನಲ್ಲಿ ತಗೊಂಡಿದ್ದೆ. ಹಾಗೂ ನೆಲ್ಲಿಕಾಯಿ, ಡ್ರೈ ನೆಲ್ಲಿಕಾಯಿ, ಇದು ಕೂಡ ನಾನು ಆನ್ಲೈನಲ್ಲೇ ತಗೊಂಡದ್ದು. ಇದರಲ್ಲಿ ಇರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂದಲು ಉದುರುವ ಸಮಸ್ಯೆಯನ್ನು ನಿವಾರಿಸ್ತದೆ ಮತ್ತು ಕೂದಲು ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿದೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಬೇಕಾಗ್ತದೆ ಮತ್ತು 4-5 ಲವಂಗ ಬೇಕಾಗ್ತದೆ. ಇದು ಕೂದಲಿಗೆ ಒಳ್ಳೆ ಕಲರನ್ನು ನೀಡ್ತದೆ. ಇವಾಗ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡುವ. ಇವಾಗ ಮನೆಯಲ್ಲಿ ಇರುವಂತಹ ಒಂದು ಡಬ್ಬಿ ತಗೊಂಡಿದ್ದೀನಿ. ಇದಕ್ಕೆ ನಾನು 1.5 ಲೋಟ ಆಗುವಷ್ಟು ನೀರು ಹಾಕೊಳ್ತೀನಿ. ಮೊದಲು ಈ ಡಬ್ಬಿಗೆ ಇದನ್ನೆಲ್ಲ ಹಾಕೊಳ್ಬೇಕು. ಇದರ ಮುಚ್ಚಳವನ್ನು ಮುಚ್ಚಿ ಸಲ ಸರಿ ಶೇಕ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲ ಮಿಕ್ಸ್ ಆಯ್ತಲ್ವಾ? ಇದನ್ನು ರಾತ್ರಿ ಇಡೀ ಹೀಗೇನೆ ಇಡಬೇಕು. ಇದು ಫ್ರಿಜ್ಜಲ್ಲಿ ನಾನು ಮಾಡಿ ಇಟ್ಟಿದ್ದೆ ಆಲ್ರೆಡಿ. ಸ್ವಲ್ಪ ಟೈಮ್ ಯೂಸ್ ಮಾಡಿದ್ದೆ, ಮತ್ತೆ ಸ್ವಲ್ಪ ಉದಾಸೀನಾಗಿ ಅಲ್ಲೇ ಇಟ್ಟಿದ್ದೆ. ಈಗ ಕೂದಲು ಉದುರ್ತಾ ಉಂಟಲ್ಲ, ಆವಾಗ ನೆನಪಾಯ್ತು, ವಾಪಸ್ ಇದನ್ನು ಹೇರ್ಗೆ ಸ್ಪ್ರೇ ಮಾಡ್ತಾ ಇದ್ದೇನೆ. ಇದು ಮಾತ್ರ ಕೂದಲು ಉದುರುವುದಕ್ಕೆ ರಾಮಬಾಣ ಅಂತಾನೆ ಹೇಳ್ಬೋದು. ಈ ತರ ಸ್ಪ್ರೇ ಬಾಟಲ್ ಇದ್ರೆ ಉಂಟಲ್ಲ, ಇದರಲ್ಲಿ ರೆಡಿ ಮಾಡಿದ ನೀರನ್ನು ಇದಕ್ಕೆ ಹಾಕೊಳ್ಳೋದು ಬೆಳಿಗ್ಗೆ ಅಷ್ಟೇ. ಇದು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನು ಈಗ ರೆಡಿ ಮಾಡಿದ್ದು ವಾಪಸ್. ನನಗೂ ಕೂಡ ಬೇಕಿತ್ತು ಇದು, ಅಂದ್ರೆ ಇದು ಖಾಲಿ ಆಗ್ತಾ ಉಂಟಲ್ವಾ ಇವಾಗ. ಹೇಗೂ ವಿಡಿಯೋ ಕೂಡ ಮಾಡಬೇಕು, ಹಾಗೆ ನಿಮಗೂ ತೋರಿಸ್ದಾಗೂ ಆಗ್ತದೆ. ಇದು ವಿಡಿಯೋ ಮಾಡೋದಕ್ಕೋಸ್ಕರ ಮಾಡೋದಲ್ಲ, ಇದು ಕೂದಲು ಉದುರುವವರಿಗೆ ಉಂಟಲ್ಲ 100% ವರ್ಕ್ ಆಗ್ತದೆ ಇದು. ಆದರೆ 1-2 ದಿವಸದಲ್ಲಿ ಆಗುದಿಲ್ಲ, 15 ದಿವಸದಲ್ಲಿ ನಿಮಗೆ ರಿಸಲ್ಟ್ ಬರ್ತದೆ. ಕೆಲವರಿಗೆ 1 ವಾರದಲ್ಲಿ ರಿಸಲ್ಟ್ ಸಿಗ್ತದೆ ಇದರಲ್ಲಿ. ಮತ್ತೆ 1 ತಿಂಗಳಿಗಂತೂ ಕೂದಲು ಉದುರುವ ಸಮಸ್ಯೆ ಸ್ಟಾಪೇ ಆಗ್ತದೆ. ಮತ್ತೆ ಹೇರ್ ರೀಗ್ರೋತ್ ಆಗ್ಲಿಕ್ಕೆ ಚಾಲು ಆಗ್ತದೆ. ನೋಡಿ, ಈ ಸ್ಪ್ರೇ ಉಂಟಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಕೈಯಲ್ಲಿ ಕೂದಲು ಬಂದರೂ ಕಷ್ಟ ಮಾತ್ರ. ಇದು ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ಹಾಕಿದ್ದು. ಇದು ಕೈ ಬೇಗನೆ ತೊಳೆದು ಬಿಡ್ತೇನೆ ಇದರಲ್ಲಿ, ಇಲ್ಲಾಂದ್ರೆ ಕೈಯಲ್ಲಿ ಕೂದಲು ಬರ್ಬೋದು. ಇನ್ನು ಸಿಂಪಲ್ ಆದಂಥ ಹೇರ್ ಆಯಿಲ್ ಕೂಡ ನಿಮಗೆ ತೋರಿಸ್ತೇನೆ. ಇದು ನೈಟಿಗೆ ಹಾಕೋದಾದ್ರೆ ಅರ್ಧ ಗಂಟೆ ಮುಂಚೆ ಫ್ರಿಜ್ಜಿಂದ ತೆಗೆದು ಹೊರಗಿಡಿ. ಅಂದರೆ ಜಾಸ್ತಿ ಥಂಡ ಇದ್ರೂ ಶೀತ ಆಗ್ತದೆ ಕೆಲವರಿಗೆ. ನಂತರ ಹೇರ್ ರೂಟ್ಗೆ ಎಲ್ಲ ಸ್ಪ್ರೇ ಮಾಡಬೇಕು. ಇದನ್ನು ಸ್ಪ್ರೇ ಮಾಡಿ ಸ್ವಲ್ಪ ಮಸಾಜ್ ಮಾಡಿ. ಕೆಲವರಿಗೆ ದಿನಾಲು ಸ್ನಾನ ಮಾಡಲಿಕ್ಕೆ ಆಗುದಿಲ್ಲ ಅಲ್ವಾ? ದಿನಾಲು ಸ್ನಾನ ಮಾಡಬೇಕಂತ ಏನಿಲ್ಲ ಇಲ್ಲಿ ಕೂದಲಿಗೆ. 2 ದಿವಸ ಬಿಟ್ಟು ಕೂಡ ಸ್ನಾನ ಮಾಡ್ಬೋದು. ಕೂದಲಲ್ಲಿ ಇದ್ರೂ ಏನೂ ಆಗುದಿಲ್ಲ. ಇದು 2 ದಿವಸ ಕೂಡ ಬಿಡ್ಬೋದು. ಅಂದರೆ 2 ದಿವಸಕ್ಕಿಂತ ಜಾಸ್ತಿ ಇಡಲಿಕ್ಕೆ ಆಗುದಿಲ್ಲ, ಅದು ಮೆಂತೆಯದೆಲ್ಲ ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ 1-2 ದಿವಸ ಬಿಟ್ಟು ಕೂದಲಿಗೆ ಸ್ನಾನ ಮಾಡಿ. ನೋಡಿ, ಇದು ಹೇರ್ ಸ್ಪ್ರೇ. ಆದರೆ ಈಗ ಒಂದು ಆಯಿಲ್ ರೆಡಿ ಮಾಡ್ತೇನೆ.
ಇದು ಆಯಿಲ್ ನಾನು ಅಂದರೆ ರೆಡಿ ಮಾಡಿ ಇಡುವುದು ಅಲ್ಲ, ನನಗೆ ಯಾವಾಗ ಬೇಕು ನೋಡಿ ಆವಾಗ ಬಿಸಿ ಮಾಡ್ತೇನೆ. ನಾನು ರೇ ಕಂಪನಿಯದು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ, ಗೊತ್ತೇ ಇರ್ಬೋದು ನಿಮಗೆ, ಹರಳೆಣ್ಣೆ ತುಂಬ ಜನ ಹಾಕ್ತಾರೆ ನೋಡಿ. ಒಂದು 2 ಸ್ಪೂನ್ ಅಷ್ಟು ಬೇಕಾಗ್ತದೆ. ಇದು ಸ್ವಲ್ಪ ದಪ್ಪ ಇರ್ತದೆ, ಅದಕ್ಕೆ ಸ್ವಲ್ಪ ಬಿಸಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಹಾಕ್ತೀನಿ. ಇಲ್ಲಿ ಹರಳೆಣ್ಣೆ 2 ಸ್ಪೂನ್ ಹಾಕಿದ್ರೆ ತೆಂಗಿನ ಎಣ್ಣೆ 1 ಸ್ಪೂನ್ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು, ಜಾಸ್ತಿ ಕುದಿಸ್ಲಿಕ್ಕೆ ಇಲ್ಲ. ಇಲ್ಲಿ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇಟ್ಟಿದ್ದೇನೆ. ಇದು ಸ್ವಲ್ಪ ಬಿಸಿ ಆದ್ರೆ ಸಾಕು, ಅಂದ್ರೆ ಗುಳು ಅಂತ ಕುದಿಸ್ಲಿಕ್ಕೆ ಇಲ್ಲ. ಈ ಆಯಿಲ್ ಅನ್ನು ಮಾಡಿ ಕೂಡ ಇಡ್ಬೋದು. ಕಣ್ಣು ಎಲ್ಲ ಉರಿತದೆ, ನೆತ್ತಿ ಎಲ್ಲ ಹುರಿಲಿಕ್ಕೆ ಚಾಲು ಆಗ್ತದೆ, ಆವಾಗ ಕ್ಯಾಸ್ಟರ್ ಆಯಿಲ್ ಅನ್ನು ಹಾಕ್ತಾರೆ. ಇದು ತುಂಬಾನೇ ಒಳ್ಳೆಯದು, ಕಣ್ಣಿಗೆ ಅಂತೂ ತುಂಬಾನೇ ಒಳ್ಳೆಯದು ಇದು. ಈ ಆಯಿಲ್ ಅಲ್ಲೂ ಕೂಡ ಕೂದಲು ಉದುರುವ ಸಮಸ್ಯೆ ಉಂಟಲ್ಲ, ಬೇಗನೆ ನಿಲ್ತದೆ. ಇದು ಕೂಡ 15 ದಿವಸದಲ್ಲಿ ನಿಮಗೆ ರಿಸಲ್ಟ್ ಬರ್ತದೆ. ಮತ್ತೆ ಹೇರ್ ಸ್ಪ್ರೇ ಇಂದಲೂ ಕೂಡ ರಿಸಲ್ಟ್ ಬರ್ತದೆ. ಇದು ಎರಡನ್ನು ನೀವು ಒಟ್ಟಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಒಂದು ದಿವಸ ಆಯಿಲ್ ಹಾಕಿ ಹೇರ್ ವಾಶ್ ಮಾಡಿದ ಮೇಲೆ ಅದನ್ನು ಹಾಕ್ಬೋದು, ಯಾವ ರೀತಿ ಕೂಡ ಹಾಕ್ಬೋದು. 2 ದಿವಸ ಅದನ್ನು ಹಾಕಿದ್ರೆ ನೆಕ್ಸ್ಟ್ ಡೇ ಇದನ್ನು ಹಾಕ್ಬೋದು, ಆ ರೀತಿ ಮಾಡ್ಕೊಳ್ಬೋದು. ಇದು ನಿಮಗೆ ನಾನು ಸಿಂಪಲ್ ಆಗಿರುವ ಆಯಿಲ್ ತೋರಿಸಿದ್ದು. ಆಲ್ರೆಡಿ ಒಂದು ಆಯಿಲ್ ಅದ್ದು ವಿಡಿಯೋ ಹಾಕಿದ್ದೇನೆ, ನಂದು ಓಲ್ಡ್ ವಿಡಿಯೋದಲ್ಲಿ ಇದ್ದೆ, ನೋಡಿ ಚೆಕ್ ಮಾಡಿ. ಅದು ಕೂಡ ತುಂಬಾನೇ ಒಳ್ಳೆಯದಾಗ್ತದೆ. ಅದರಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಈ ಸಿಂಪಲ್ ಆಯಿಲ್ ಅನ್ನು ಕೂಡ ಹಾಕಿದ್ರು ಇದರಿಂದ ಕೂಡ ಹೇರ್ ರೀಗ್ರೋತ್ ಫಾಸ್ಟ್ ಆಗ್ತದೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.